ಟಿಕೆಟ್ ಹೋಯ್ತದೆ ಮಾತ್ರ ನನಗೆ ಗೈಸ್ ಆಲ್ರೆಡಿ ಊರಿಂದ ಫೋನ್ ಮಾಡ್ಬಿಟ್ಟು ಹೋಗಿತ್ತವ್ರೆ ನೀನು ಹೋದಾಗೆಲ್ಲ ಬರೀ ಹಿಂಗೆ ಐತದೆ ಅಂದ್ಕೊಂಡು RCB ಅಭಿಮಾನಿಗಳಿಗಿದ್ದೆಲ್ಲ ಅಂಟೋದು ಇಲ್ಲ. ಈ ಸಲ ಕಪ್ ನಮ್ಮದೇ. ಸೊ ಗೆದ್ದಾಗ ಮಾತ್ರ RCB ಫ್ಯಾನ್ ಅಲ್ಲ, ನಾವು ಸೋತಾಗಲೂ ಕೂಡ RCB ಫ್ಯಾನೇ. ಸೊ ಈ ಸಲ ಕಪ್ ನಮ್ಮದೇ ಅಂತ. ಹೈ ಗೈಸ್, ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಸ್ವಚ್ಛ 17 ಯೂಟ್ಯೂಬ್ ಚಾನಲ್ ಗೈಸ್. ಮೊದಲನೇದಾಗಿ ನಾನು ಎಲ್ಲ ನನ್ನ ಹತ್ರಕ್ಕೂ ವಿಡಿಯೋಗೆ ಸ್ವಾಗತ ಅಂತ ಹೇಳ್ತಾ ಬನ್ನಿ ಇವತ್ತಿನ ವಿಡಿಯೋನ ಸ್ಟಾರ್ಟ್ ಮಾಡೋಣ ಗೈಸ್. ಇವತ್ತು ನಾನು ನನ್ನ ತಂಗಿ ಜೊತೆಗೆ ನಾನು ಡಾರ್ಲಿಂಗ್ನ ನೋಡೋಕ್ಕೆ ಅಂತ ನಾನು ಬ್ಯಾಂಗ್ಳೂರಿಗೆ ಹೋಗ್ತಾ ಇದ್ದೀನಿ. ಸೊ ಬ್ಯಾಂಗ್ಳೂರಲ್ಲಿ ನಾನು ಏನೆಲ್ಲ ಮಾಡ್ತೀನಿ ಅದನ್ನೆಲ್ಲ ಕೂಡ ಕಂಪ್ಲೀಟಾಗಿ ವೀಡಿಯೋನಲ್ಲಿ ಹಾಕ್ತೀನಿ. ಸೊ ಎಲ್ಲರೂ ಕೂಡ ಈ ವಿಡಿಯೋನ ದಯವಿಟ್ಟು ಕೊನೆವರೆಗೂ ನೋಡಿ. ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡು ಈ ವಿಡಿಯೋನ ಕೊನೆವರೆಗೂ ನೋಡಿ ಅಂತ ಹೇಳ್ತಾ ಬನ್ನಿ ಗೈಸ್ ಇವತ್ತಿನ ವಿಡಿಯೋನ ಸ್ಟಾರ್ಟ್ ಮಾಡೋಣ. ಇವಾಗ ಸದ್ಯಕ್ಕೆ ನಾವು ಮೈಸೂರಲ್ಲಿ ಟ್ರೈನನ್ನು ಹತ್ಕೊಂಡು ಈಗ ಬ್ಯಾಂಗ್ಳೂರಿಗೆ ಹೋಗ್ತಾ ಇದ್ದೀನಿ. ಸೊ ಬನ್ನಿ ಗೈಸ್, ಈ ವಿಡಿಯೋ ಸಖತ್ತಾಗಿ ಮಜಾ ಇರುತ್ತೆ. ಸೊ ದಯವಿಟ್ಟು ಎಲ್ಲರೂ ಕೂಡ ಸಬ್ಸ್ಕ್ರೈಬ್ ಮಾಡ್ಕೊಂಡು ಈ ವಿಡಿಯೋನ ಕೊನೆವರೆಗೂ ನೋಡಿ. ಸೊ ಗೈಸ್, ಟಿಕೆಟ್ ಬುಕ್ ಮಾಡಿರೋದು ನಾನು, ಟ್ರೈನಾಗ ಕರ್ಕೊಂಡು ಹೋಗ್ತಿರೋದು ನಾನು. ಟ್ರೈನ್ ಟಿಕೆಟ್ ಇರೋದು ನನ್ನ ಹತ್ರ. ಟಿಕೆಟ್ ಇದ್ರೆ ಟಿಕೆಟ್ ತಗೊಂಡಿರೋದು ಯಾರು? ದುಡ್ಡು ಕೊಟ್ಟಿದ್ದಾರೆ. ದುಡ್ಡು ಕೊಟ್ಟಿದ್ಯಾರು? ಟಿಕೆಟ್ ತಗೊಂಡಿರೋದು ಯಾರು? ದುಡ್ಡು ಕೊಟ್ಟಿದ್ನ ಟಿಕೆಟ್ ತಗೊಂಡಿರೋದು ಯಾರು? ತಗೊಂಡಿರೋದು ನೀನು. ಟಿಕೆಟ್ ಇರೋದು ನನ್ನ ಹತ್ರ. ತಗೊಂಡವ್ರದಲ್ಲ ಮ್ಯಾಟರ್, ಯಾರ ಹತ್ರ ಇದೆ ಅದು ಮ್ಯಾಟರ್. ಆಯ್ತು, ಇನ್ನೊಂದು ಟಿಕೆಟ್ ತಗೊಬರ್ತೀನಿ. ಅದಕ್ಕೇನು ಹೋಗು, ಟ್ರೈನ್ ನೋಡೋಕೆ 2 ನಿಮಿಷ ಇದೆ. ಅಷ್ಟೊಳಗೆ ತಗೊಂಡು ಬೈ ಟಿಕೆಟ್. ಆಯ್ತು, ತಗೊಂಡ್ ಬರ್ತೀನಿ. ಬೇಡ, ನಾನು ಹಂಗೆ ಟ್ರಾವೆಲ್ ಮಾಡ್ತೀನಿ, ಚಾಲೆಂಜ್ ಮಾಡ್ತೀನಿ ವಿಡಿಯೋಗೆ. ಬೇಡ ಬೇಡ ಬೇಡ, ನಾನು ಇನ್ನು ಸಮೋಸ ತಗೊಂಡಲ್ಲ ಈ ವಿಡಿಯೋಗೆ. ನಾನು ಚಾಲೆಂಜ್ ಮಾಡ್ಕೊಂಡು ಹೋಗ್ತೀನಿ. ನಾನು ಟಿಕೆಟ್ ಇಲ್ಲಂದ್ರೆ ನಾನು ಬೆಂಗಳೂರಿಗೆ ಹೋಗ್ತೀನಿ ಅಂತ ಚಾಲೆಂಜ್ ಮಾಡ್ಕೊಂಡು ಹೋಗ್ತೀನಿ. ಚಾಲೆಂಜಾ? ಓಕೆ ಆಯ್ತು. ಟಿಕೆಟ್ ಚೆಕ್ಕಿಂಗ್ ಅವ್ರು ಬರ್ತಾರಲ್ಲ, ನೀನು ತೋರಿಸ್ಲಾ ಬೇಡ, ಓಕೆನಾ? ಆಯ್ತು ಆಯ್ತು. ಇವಾಗ ನೀನು ಇದ್ರ ಟಿಕೆಟ್ ತೋರಿಸ್ಬೇಡ ನನಗೆ. ಇಲ್ಲ ಇಲ್ಲ ಓಕೆ, ಇದು ಚೆನ್ನಾಗಿದೆ. ನೀನು ಇದನ್ನು ತೋರಿಸ್ಬೇಡ, ಹೇಳ್ತೀನಿ ಕೇಳು. ನೀನು ಟ್ರೈನಲ್ಲಿ ಟಿಕೆಟ್ ನನಗೆ ತೋರಿಸ್ಬೇಡ. ಅದು ಬಡ್ಡಿ ಮಗಂದು ಎಷ್ಟರ ದಂಡ ಕಟ್ಟೋದಾಗ್ಲಿ ನಾನು ಕಟ್ತೀನಿ, ಓಕೆನಾ ಗೈಸ್? ಇವಳು ನೆಕ್ಸ್ಟ್ ಯಾವುದೇ ಟಿಕೆಟ್ನ ನನ್ನ ಹತ್ರ ಕೇಳಬಾರ್ದು. IPL ಬಾಯ್ ಗೈಸ್, ಇವಳು ಬಾಯ್ ಹೊಟ್ಬಿಡ್ಲು WPL ಅಂತ. ಸೊ ಗೈಸ್, ಬ್ಯಾಂಗ್ಳೂರ್ ಟ್ರೈನ್ ರೈಲ್ವೆ ಸ್ಟೇಷನ್ ಹತ್ರ ಬಂದಿದ್ದೀವಿ ಈಗ. ಸೊ ಇಲ್ಲಿ ಬಂದ್ಬಿಟ್ಟು ಈಗ ಮೆಟ್ರೋ ಹತ್ರ ಹೋಗ್ತಾ ಇದ್ವಿ. ಮೆಟ್ರೋಯಿಂದ ಹೋಗ್ಬಿಟ್ಟು ಸೊ ಡೈರೆಕ್ಟಾಗಿ ಕಬ್ಬನ್ ಪಾರ್ಕ್ ಟಿಕೆಟ್ ತಗೊಂಡು ಅಲ್ಲಿಂದ ಸೀದಾ WPL ಮ್ಯಾಚ್ ನೋಡೋಕೆ ಹೋಗ್ತೀವಿ. ಬನ್ನಿ ಗೈಸ್. ಗೈಸ್, ಬ್ಯಾಂಗ್ಳೂರ್ಗೆ ಇಲ್ಲದೆ ಬಂದಿವಾಗ ಎಂಟ್ರ್ ಆಗಿದ್ದೀವಿ. ಸೊ ಯಾವುದ್ರಲ್ಲಿ? ಮೆಟ್ರೋನಲ್ಲಿ ಬಂದಿವಾಗ ಎಂಟ್ರ್ ಆಗಿದ್ದೀವಿ. ಅಂತಂಗೆ ಹೊಟ್ಟೆ ಸಿದ್ದಂತೆ ಊಟ ಮಾಡ್ಬೇಕಂತ. ಇವತ್ತು ಗುರುವಾರ ನಾನ್ ವೆಜ್ ತಿನ್ನಲ್ಲ, ಅದೊಂದು ಅಡ್ವಾಂಟೇಜು. ವೆಜ್ಜಲ್ಲೇ ಮುಗಿಸ್ಬಿಡ್ಬೋದು. ಒಂದು 20 ರೂಪಾಯಿ ಮೇಲೆ. 20 ರೂಪಾಯಿ? ಹ್ಞೂ, ಸಾಕಲ್ವಾ? ಸೊ ನಾನು ನಾನ್ ವೆಜ್ ಬ್ಯಾಟಿಂಗ್ ಮಾಡ್ತೀನಿ. ಬೆಂಗಳೂರು ಬಂದಮೇಲೆ ನಾನ್ ವೆಜ್ ತಿನ್ಕೊಂಡು ಹೋಗ್ದೆ, ಹಂಗೆ ಹೋಗೋಕ್ಕಾಯ್ತಲ್ಲ. ಸೊ ಗೈಸ್, ಮ್ಯಾಚ್ ಸ್ಟಾರ್ಟ್ ಆಗೋದು 7 ಗಂಟೆಗೆ. ಅಲ್ಲಿವರೆಗೂ ಏನು ಮಾಡೋದು ಅಂದ್ಕೊಂಡು ಇವಾಗ ಕಬ್ಬನ್ ಪಾರ್ಕ್ ಹೊರಗಡೆ ಹೋಗ್ತಾ ಇದ್ದೀವಿ. ನೋಡೋಕ್ಕಂತೂ ಆಗ್ತಾನೆ ಇಲ್ಲ. ಯಾರದು ಇಷ್ಟು ಮಾಡ್ಕೋಕೆ ಸಿಗ್ತಾವ ಸುತ್ತಮುತ್ತ ಎಲ್ಲಿ ನೋಡ್ರು ಕಪಲ್ಸ್. ನಾನು ಮಾತ್ರ ಈ ಕಪ್ಪಿ ಜೊತೆ ಬಂದೀನಿ. ಸೊ ನೋಡಿದವರೆಲ್ಲ ನಮ್ಮನ್ನು ಕಪಲ್ಸ್ ಅಂತಲೇ ಅನ್ಕೋತಾರೆ. ಅಲ್ಲಿ ಜಾಗ ಚೆನ್ನಾಗಿದೆ. ಅವ್ರು ಬರೀ ಯಾವಾಗಲೂ ಬರೀ ತಿನ್ನೋರಲ್ಲೇ ಇರ್ತಾರೆ. ತಿಂದು ಮಾತ್ರ ದಪ್ಪ ಅಂತೂ ಆಗಲಿಲ್ಲ. ಬರೀ ಯಾವಾಗ ನೋಡೋ ಬರೀ ಫ್ಲೆಕ್ಸ್. ನನಗೆ ಫ್ಲೆಕ್ಸ್ ಗೊತ್ತಾ? ಎಲ್ಲ ಡಯಟ್ ಮಾಡ್ತಾರೆ, ಸಣ್ಣ ಆಗಬೇಕು ಅಂತ. ನಾನು ತಿಂದು ಸಣ್ಣನೇ ಇದ್ದೀನಿ. ಫ್ಲೆಕ್ಸೇ. ಆಮೇಲೆ ಅಷ್ಟೇ ಝೊಮ್ಯಾಟೊ ಆಮೇಲೆ ಓಪನ್ ಮಾಡ್ಬಿಟ್ಟು ಆಮೇಲೆ ನನಗೆ ಏನು ಇಷ್ಟ ಐತೆ ಅದು ಬುಕ್ ಮಾಡಿಕೊಡ್ತೀನಿ. ಆಮೇಲೆ ನಾನು ತಿಂತೀನಿ. ಆಮೇಲೆ ಅಷ್ಟೇ. ದುಡ್ಡು ಯಾರು ನಿಮ್ಮ ಅಪ್ಪ ಕೊಡ್ತಾನೆ? ನಾ ಮಾಡ್ಕೊಡ್ತೇನೆ. ಆಕಾಶವಾಣಿ ಅಷ್ಟೇ ಎಣಿಸ್ತಾ ಇದೆ ಚೆಲುವಾಂಬ ಪಾರ್ಕಲ್ಲಿ. ಇಲ್ಲೂ ಬಂದು ಎಣ್ಸೋಕೆ ಇದನ್ನೆಲ್ಲ ನೋಡ್ಕೊಂಡು ಹೆಂಗೆ ಬರೋ ಗೊತ್ತಿರಲಿ ನಾನು. ನನಗೋಸ್ಕರ ಎದ್ದು ಜಾಗ ಕೊಟ್ಬಿಟ್ಟು ಹೋಯ್ತವ್ರೆ. ಥ್ಯಾಂಕ್ ಯು ಸೋ ಮಚ್. ಇದು ಏನು ಮಾಡೋದು ಈಗ? ಟೈಮ್ ಪಾಸ್. ಫಸ್ಟ್ ತಿಂಡಿ ಕೊಡ್ಸು, ಆಮೇಲೆ ಹೊಟ್ಟೆ ಸಿಕ್ಕಿದೆ ಗುರು. ಟೈಮ್ ನೋಡು ಗುರು, 2 ಗಂಟೆ. ತಿನ್ನೋದೊಂದು ಬಿಟ್ಟು ಮುಂದೆ ಹೇಳು. ತಿನ್ನೋದೊಂದು ಬಿಟ್ಟು ತಿಂದರೆ ತಲೆ ಬಿಡುತ್ತೆ, ಹೇಳ್ತೀನಿ. ಗೊತ್ತಿಲ್ಲ ನನಗೆ. ಮೋಟು ಗೊತ್ತಾರೆ. ನನಗೆ ಸಮೋಸ ತಿಂದರೆ ತಲೆ ಬಿಡುತ್ತೆ. ನನಗೆ ಏನು ತಿಂದರೂ ತಲೆ ಬಿಡುತ್ತೆ. ಕೊಡ್ಸು. ಇಲ್ಲೇನಿರೋದು? ಇಲ್ಲಿ ಬುಕ್ ಮಾಡು. ಬುಕ್ ಮಾಡಿ ಬರೋಷ್ಟು ಆಯ್ತು. ಎಕ್ಸ್ಪೆನ್ಸಿವ್ ಇರ್ತದೆ. ಕೇಳಿದೆ, ಕೊಡಿಸ್ತಿಲ್ಲ. ಏನಿತ್ತು ಅಲ್ಲಿ? ಐಸ್ ಕ್ರೀಮ್. ನನಗಂತೂ ಈ ಜೀವನವೇ ಬೇಸರವಾಗಿ ಹೋಗ್ಬಿಟ್ಟಿದೆ. ಐಸ್ ಕ್ರೀಮ್ ಅಂತ ಇನ್ನೇನು ಇಷ್ಟು ಫುಲ್ಲು ಬಿಸಿಲು ಹೊಡಿತಾ ಇದೆ. ಅದರಲ್ಲಿ ಜಾಕೆಟ್ ಬೇರೆ ಹಾಕ್ಬಿಟ್ಟು ಫುಲ್ ಸೆಕೆ ಐತೆ.
ಈಗ ಏನು ಬೇಕು ಈಗ ಹೇಳೈತೆ ಬುಕ್ ಮಾಡ್ತೀನಿ. ನಮಗೂ ಹೊಟ್ಟೆ ಹಸಿದೈತೆ, ನಾನು ತಿನ್ಕೊಬಿಡೋಣ. ಏನು ಬೇಕು ಫಸ್ಟ್ ಏನು ಇಷ್ಟ ಆಯ್ತದೆ ನಾನ್ ವೆಜ್ ಹತ್ತು ಮತ್ತು ತಿನ್ನಲ್ಲ, ಈಗಲೇ ನಾನ್ ವೆಜ್ ಹತ್ತು ಮತ್ತು ತಿನ್ನಲ್ಲ. ಈಗಲೇ ಸೊಗೈಸ್ ಹೊಟ್ಟೆ ಹಸಿತದೆ, ಏನಾರು ಒಂದು ಆರ್ಡ್ರ್ ಮಾಡ್ತೀನಿ. ಎಲ್ಲರ ಕೈಯಲ್ಲೂ ಐಫೋನ್, ನಾವೇ ಐಫೋನ್ ಇಟ್ಕೊಂಡು ಬಂದಿರೋದು. ಇರೋರು ಖುಷಿ ಪಡ್ಬೇಕು. ಇವ್ರೇನು ಇವ್ರಂತ ದೊಡ್ಡವ್ರು ಬೇಕಾದ್ರೆ ತಗೋತಾರೆ. ಸೊ ನಮ್ಮಂಥ ರೈತರ ಮಕ್ಳು ಏನು ನಾನು ತಗೋ. ನಮ್ಮ ಅಣ್ಣನ ಇನ್ಸ್ಪೈರ್ ಮಾಡ್ತಾ ಇದ್ದೀನಿ, ನೀನು ಚೆನ್ನಾಗಿ ದುಡ್ಡು ಸಂಪಾದನೆ ಮಾಡ್ಬಿಟ್ಟು ಐಫೋನ್ ತಗೊಂಡು ವಿಡಿಯೋ ಮಾಡೋಂಗಾಗು ಅಂತ. ಇವ್ನು ಬರೀ ನೆಗೆಟಿವ್ ಆಗೇ ಥಾಟು. ಬೇಡ, ನಾನು ಐಫೋನ್ ತಗೊಳ್ಳೋಕ್ಕೆ ಇವಳು ನನಗೆ ಏನದು ಸ್ಪಾನ್ಸರ್ ಮಾಡ್ತಾಳೆ ಗೈಸ್. ನಾನು ಕಿಡ್ನಿ ಕೊಡ್ತೀನಿ. ಸಾಕು ನನಗೆ ಕಿಡ್ನಿ ಬೇಡ, ನನಗೆ ಸಾಕು ಡೌನ್ ಪೇಮೆಂಟ್ ಸದ್ಯಕ್ಕೆ ಎಲ್ಲ ವರ್ಕಿಂಗ್ ಕಂಡೀಷನಲ್ಲಿ ಇರೋದೇ ಒಂದು ಕಿಡ್ನಿ ಅನ್ನಿಸ್ತಾ ಇದೆ. ನೀರು ಕುಡಿದೆ ಎಲ್ಲ ಸಾಕು. ಸ್ಟ್ರಿಂಕ್ ಆಗ್ಬಿಟ್ಟಿದೆ. ಬೇಡ, ಅಷ್ಟು ಲಿಂಕಾಗಿರೋ ಕಿಡ್ನಿ ಕೊಟ್ಬಿಡು. ಹಾಂ ಸರಿ ಓಕೆ, ಆಯಿತು. ಹಾಂ ಲೈವಲ್ಲಿ ಹೇಳ್ತಾ ಇದ್ದೀನಿ, ಕೊಡ್ತೀನಿ. ಕೊಡ್ತೀಯಾ? ಹಂಗೆ ಫಸ್ಟ್ ಹೇಳಿದ್ರೆ ಬೇಗನೆ ಬಂದುಬಿಟ್ಟು ಇಲ್ಲಿ ಮರ ಕೊಡ್ಬೋದೈತೆ ಅಲ್ವಾ? ಬೇಡ, ನಾನು ಬೆಂಗಳೂರು ಜನ ಕಿಡ್ನಿ ಕೊಡಲ್ಲ, ಮೈಸೂರಲ್ಲಿರೋ ಕಿಡ್ನಿ ಕೊಡ್ತೀನಿ. ಯಾರ್ಯಾರು ಬೇಕಾದ್ರೆ ಕಮೆಂಟ್ ಮಾಡಿ ಕಿಡ್ನಿ ಕೊಡ್ತಾರೆ ಅಂತ. ಅದ್ರಲ್ಲಿ ನಾನು ಒಂದು ಐಫೋನ್ ಸತ್ ಮೇಲೆ ಕಣ್ಣು ಕೊಡ್ತೀನಿ. ಸತ್ ಮೇಲೆ ನೋಡೋಕ್ಕಾಯ್ತದೆ, ಅಲ್ಲಿವರೆಗೂ ನಾವು ಬದುಕಿರೋದ. ಸೊ ಇವಾಗ ಸದ್ಯಕ್ಕೆ ಕಿಡ್ನಿ ಕೊಡ್ತಾಳೆ ಅಂತೆ. ಸೊ ಕಿಡ್ನಿ ತಗೊಂಡು ನನಗೆ ಐಫೋನ್ ಕೊಡಿಸ್ತಾಳೆ ಅಂತ ಕಿಡ್ನಿ ಕೊಟ್ಬಿಟ್ಟು. ಸೊ ಇಂಥ ತಂಗಿನ ನೀವೆಲ್ಲರೂ ನೋಡಿದ್ದೀರಾ? ಚಾನ್ಸೇ ಇಲ್ಲ. ಮಾಸ್ಟರ್ ಪೀಸು ಒಬ್ಳೇ ಇರೋದು. ಇದೊಂದೇ ಮಾಸ್ಟರ್ ಪೀಸು. ಕೇಳಿದ್ದೆ, ನೋಡಿರ್ಲಿಲ್ಲ ಸರ್. ಈ ಶರ್ಟ್ ನಾನೇ ಕೊಡ್ಸಿರೋದು, ಇದು ನಾನೇ ಕೊಡ್ಸಿರೋದು. అలాగే ಇನ್ಮೇಲಿಂದ ನಾನು ಕೊಡ್ಸಿರೋ ಥಿಂಗ್ಸ್ಗೆಲ್ಲ ನಾನು ಆಟೋಗ್ರಾಫ್ ಹಾಕ್ಕೊಡ್ತೀನಿ. ನಿನ್ನ ಹತ್ರ ಭರ್ಜರಿ ದುಡ್ಡು ಐತೆ ಅಂತ ಎತ್ಕ ಬಾ, ಟೈಮ್ ಆಗಲ್ವಾ ಕಪ್ಪಿ? ಇದ್ಕ ನೋಡ್ತಾವಳೆ, ನಾನು ವಿಡಿಯೋ ಮಾಡ್ತಾರೆ, ಹೊಟ್ಟೆ ಸಿಗ್ತದೆ. ಪಾಪ ಹೋಗ್ಲಿ ವಿಡಿಯೋ ಮಾಡಲಿ ಅಂತ ನಾನು ನಿನ್ನ ಯಾಕೆ ಕರ್ಕೊಂಡು ಬಂದಿರೋದು? ನಾನು ಟ್ರೈನಲ್ಲಿ ಇವ್ನು ನಿದ್ದೆ ಮಾಡ್ತೀನಿ, ಫೋನ್ ಚಾರ್ಜ್ ಹಾಕೊಂಡು, ಬ್ಲೂಟೂತ್ ಚಾರ್ಜ್ ಹಾಕೊಂಡು, ಪವರ್ ಬ್ಯಾಂಕ್ ಚಾರ್ಜ್ ಹಾಕೊಂಡು, ಈ ಬ್ಯಾಗ್ನೆಲ್ಲ ನಾನು ಸೇಫ್ ಆಗಿ ಎತ್ಕೊಂಡು ಬಂದಿದ್ದೀನಿ. ಖುಷಿ ಪಡೋದು. ಸಂತೆಂತೂ ಇಲ್ಲಿ ಯಾವುದೋ ಒಂದು ಹೋಟ್ಲು ಕಾಣ್ತೈತೆ. ಸೊ ಅಲ್ಲಿಗೆ ಹೋಗ್ತಾ ಇದ್ದೀವಿ. ಸದ್ಯಕ್ಕೆ ಯಾವುದೋ ಒಂದು ಹೊಟ್ಟೆ ಹಸಿತೈತೆ, ಹೊಟ್ಟೆ ಊಟ ಬಿದ್ದರೆ ಸಾಕು. ಒಂದು ಚಪಾತಿ ಊಟ ತಗೊಂಡು ಆ ಚಪಾತಿಗೆ ಚಿಕನ್ ತಗೊಂಡು ತಿನ್ಕೊಂಡು ಹೋಗ್ತಾ ಇದ್ದೀವಿ. ನನಗೆ ಚಿಕನ್ ಇಲ್ಲ, ಚಿಕನ್ ಇಲ್ಲ, ಗುರುವಾರ ಇವತ್ತು ತಿನ್ನಲ್ಲ. ನಾನು ನಾನ್ ವೆಜ್ಜೇ ತಿನ್ನಲ್ಲ, ಬಿಟ್ಟಿದ್ದೀನಿ. ನನ್ನ ಊಟ ಇವತ್ತು ವೆಜಿಟೇರಿಯನ್, ನಾನು ಊಟ ಮಾಡ್ತಕ್ಕಂಥದ್ದು. ಎಲ್ಲಿ ಅಲ್ಲಿ ನೋಡಿ, ಅಲ್ಲಿ ನೋಡಲ್ಲಿ ಅಲ್ಲಿ ಸೆಟ್ಗಳು ನೋಡೋದು ಕನಸು. ಎಲ್ಲಿ ಬಾತ್ರೂಮ್ ಹೇ ಬಾತ್ರೂಮ್ ತೋರಿಸ್ರಿ. ಅಲ್ಲ ನೀನು ಎಂತ ಅಣ್ಣ, ಅಲ್ಲೇ ನಿಂತಿದ್ದೀನಿ ನಾನು, ಕರೆಯೋದು ಬಿಟ್ಬಿಟ್ಟು ಅಲ್ಲಿ ಬಿಡ್ತಿದ್ದೀಯಲ್ಲ. ಬರೀ ತೋರಿಸ್. ಏ ಬಾ ತೋರಿಸ್. ನನಗೆ ನಾವು ದೋಸೆ ಇದೆ, ಫೋಟೋ ತಗೊಳ್ಳೋಣ. ನೀನು ಕಾಲೇಳಿ ಅಂತಲ್ಲ ಅಂದಿದ್ದು. ನಿಜ ತೋರಿಸಿಲ್ಲ. ನಾನು ಹಿಂದೆ ಇರ್ತೀನಿ, ಇಲ್ಲಿಂದನೇ ಕಾಣಿಸುತ್ತೆ, ನನ್ನ ಕಣ್ಣು ಚೆನ್ನಾಗಲ್ಲ. ಅಲ್ಲೇ ಬಾರ. ನಾನು ಅಲ್ಲಿ ಗಂಟ ಎಲ್ಲ ಬರೋಣ. ತೋರಿಸ್ತೀನಿ. ಇಲ್ಲಿ ಬೇರೆ ಬಿಲ್ಲಗಳು ಬೇರೆ ಅವ ಇರೋ, ಆ ಕಡೆ ಸುತ್ತ ನುಡ್ಕೊಂಡು ಈ ಕಡೆ ಹೋಗ್ಬಿಡೋದು ಬೇಡ. ಬಾಯಿ ನೀನು ನಿಂತ್ಕೋಬೇಡ, ಬಾಯಿ ಕಡೆ ನೋಡಲ್ಲ. ಅಲ್ಲಿದ್ರು ಇರ್ಬೋದು, ಮೇ ಬಿ ಅಲ್ಲಿ ನೋಡಲಿ. ನೋಡಲಿ, ಅಲ್ಲಿ ಬೆಳ್ಳ ಕಾಣಿಸಿದೆ. ಅದೇ ನಾನು ಹೇಳಿದ್ದು, ಅಲ್ಲಿ ಇದ್ರು ಇರ್ಬೋದು. ಬಾಂಬುದೇವಿ ಏನಿಲ್ಲ ಕತೆ. ಸೊ ಗೈಸ್, ಈಗ ಫೈನಲ್ ಆಗಿ ಜರ್ಸಿ ಹಾಕೊಂಡು ನಾವೀಗ ಸ್ಟೇಡಿಯಂ ಒಳಗಡೆ ಹೋಗ್ತಾ ಇದ್ದೀವಿ. ಸೊ ಯಾವ ರೀತಿ ಇರುತ್ತೆ ಸ್ಟೇಡಿಯಮಲ್ಲಿ ಎಕ್ಸ್ಪೀರಿಯೆನ್ಸು, ಸೊ ಅದನ್ನೆಲ್ಲ ಕೂಡ ನಿಮ್ಮ ಹತ್ರ ಶೇರ್ ಮಾಡ್ಕೊತೀನಿ ಗೈಸ್. ಫುಲ್ಲು ಈ ರೋಡು ಫುಲ್ಲು ಬರೀ RCB ಫ್ಯಾನ್ಸ್ದೇ ಅವ. ಚಿನ್ನಸ್ವಾಮಿ ಸ್ಟೇಡಿಯಮಲ್ಲಿ ಬಂದ್ಬಿಟ್ಟು, ಚಿನ್ನಸ್ವಾಮಿ ಸ್ಟೇಡಿಯಮ್ ಅಲ್ಲ, ಯಾವ ಸ್ಟೇಡಿಯಮ್ಗೆ ಹೋದ್ರು ಬರೀ RCB ಅವ್ರದ್ದೇ ಅವ. ಇವತ್ತು ಎಲ್ಲೋ ಬ್ಲ್ಯಾಕ್ ರೆಡ್ಡು ಎಲ್ಲೋ ಇಲ್ಲಾಂದ್ರೆ ಎಲ್ಲೋ ರೆಡ್ಡು ಏನೋ ಪೇಂಟ್ ಹೊಡೆಯೋಕ್ಕೆ ಹಾಂ 50 ರೂಪೀಸ್. ಸ್ಕೆಚ್ ಪೆನ್ ತಗೊಬಿಡ್ದೆ. ಒಳ್ಳೆ ಬಿಸ್ನೆಸ್ ಆಗಿರೋದು. ಮನೇಲೆ ಅಕ್ರಲಿಕ್ಸು, ಆಯಿಲ್ ಪೇಂಟ್ಸು ಎಲ್ಲ ಬಿದ್ದಿತ್ತು. ಎತ್ಕೊಂಡ್ಬಂದ್ರೆ ನಾನು ಜಸ್ಟ್ 20 ರೂಪೀಸ್ಗೆ ಹಾಕೊಂಡು ಒಂದು 5 ರೂಪಾಯಿ ರಿಕವರಿ ಆಗಿತ್ತು ಇಲ್ಲೇ. ಒಂದು 20 ಜನಕ್ಕೆ ಬಳ್ದಿರುವೆ 400 ರೂಪಾಯಿ, 500 ರೂಪಾಯಿ ಟಿಕೆಟ್ ದುಡ್ಡನ್ನು ಆಗಿರೋದು ಪಕ್ಕ. ಅವ್ರು ಬಳಿರ್ತಿರ್ತಾರಲ್ಲ, ಅವ್ರ ಹತ್ರ ಹೋಗ್ಬಿಟ್ಟು ಜಸ್ಟ್ 20 ರೂಪೀಸ್ ಕೊಡಿ ಬ್ರೋ ಅಂದ್ಬಿಟ್ರೆ ಮುಗೀತು. ದಿಸ್ ಇಸ್ ಬಿಸ್ನೆಸ್ ಬ್ರೋ.
ಒಳಗಡೆ ಹೋಗಿದ್ವಿ, ಆದರೆ ಬ್ಯಾಗ್ ಹೊರಗಡೆ ಇಟ್ಬಿಟ್ಟು ಬನ್ನಿ ಅಂದ್ಬಿಟ್ಟು ಆಚೆ ಕಳ್ಸೋರು ತಿರ್ಗಾ. ಸೊ ಅಲ್ಲಿಂದ ಬಂದು ಇವಾಗ ತಿರ್ಗಾ ಅಲ್ಲಿಗೆ ಹೋಗ್ಬೇಕು. ಸ್ಟೇಡಿಯಮ್ನೆಲ್ಲ 3 ರೌಂಡ್ ಆಗ್ತಂಗೆ ಆಯ್ತೈತೆ ನನಗೆ. ಯಾಕೋ ಇಲ್ಲಿ ಬೆವರು ಆಲ್ರೆಡಿ ಕಿತ್ಕೊಬತ್ತೈತೆ. ಮ್ಯಾಚ್ ಸ್ಟಾರ್ಟ್ ಆಗಿಕ್ಕಿಂತ ಮುಂಚೆನೇ ಮಧ್ಯಾಹ್ನ ತಿಂದಿದ್ದು 2 ಹಾಫ್ ಚಿಕನ್ ಎಲ್ಲ ಹೋಯ್ತು. 90 ರೂಪಾಯಿ ಬೇರೆ ತಗೊಂಡವಣ್ಣ ಚಿಕನ್ಗೆ. ಅಪ್ಪ 3 ಸಲ, ಇವಾಗ 4 ಸಲ ಆಯಿತು ಗ್ರೌಂಡನ್ನು ರೌಂಡ್ ಹೊಡೆದಂಗೆ ಆಯ್ತೈತೆ ನನಗಿಲ್ಲಿ. ಗೇಟ್ ನಂಬರ್ 20 ಗೇಟ್ ನಂಬರ್ 7 ತನಕ ಹೋಗ್ಬೇಕು ಈಗ ಮತ್ತೆ. ನಾನು ಹೇಳ್ದೆ ಇವಳಿಗೆ, ಕೇಳಲಿಲ್ಲ. ನನ್ನ ಮಾತು ಇವ್ನು ಕೇಳಲಿಲ್ಲ. ಅಲ್ಲೇ ಹೇಳ್ದೆ ಇಲ್ಲೇ ಇಡೋದ ಅಂತ ಹೋಗಿ ತಾಳ್ತಿದ್ದು ಬೇಕೆ ಮೂತಿ ಹೊರಸ್ತಿದ್ದಂತೆ. ನಾನು ಹೇಳ್ದೆ ಅಂತ ನನಗೆ ಮತ್ತು ಮೈಕು, ಬ್ಲೂಟೂತು ಈ ರೀತಿ ಯಾವುದೇ ರೀತಿಯಾದ ಡಿವೈಸ್ಗಳನ್ನ ತಗೊಂಡು ಹೋಗೋಗಿಲ್ಲ ಸ್ಟೇಡಿಯಂ ಒಳಗಡೆ. ಚಿಲ್ಲರೆ ಕಾಸು ತಗೊಂಡಿಲ್ಲ. ಅದು ಮೇನು. 1 ರೂಪಾಯಿ ಕೈನ್ ಕೂಡ ತಗೊಂಡು ಹೋಗೋಕ್ಕಿರಲಿಲ್ಲ. ಅದಕ್ಕೋಸ್ಕರನೇ ಇವಾಗಲೂ ಕೂಡ ಇಲ್ಲ. ಅದಕ್ಕೋಸ್ಕರನೇ ಅದನ್ನು ಲಗೇಜಲ್ಲಿ ಇಟ್ಬಿಟ್ಟು ಹೋಗಿದ್ವಿ. 100 ರೂಪಾಯಿ ಗುರು ಟಿಕೆಟ್ಗೆ. ಅದು ಲಗೇಜ್ ಇಡೋಕ್ಕೆ ಅದೇ ಒಟ್ಟು ರೀತಿಲ್ಲ ನನಗೆ. 100 ರೂಪಾಯಿ ಕೊಡಬೇಕಲ್ಲ ಅಂತ 200 ರೂಪಾಯಿ ಕೊಟ್ಟರೆ ಟಿಕೆಟೇ ಬಂದ್ಬಿಡ್ತಿತ್ತು. ಹೋದ ವರ್ಷ ಒಂದು ಬ್ಲೂಟೂತ್ ಇಡೋಕೆ 100 ರೂಪೀಸ್ ಕೊಟ್ಟಿದ್ದೀವಿ. ಈ ವರ್ಷ ಅಟ್ಲೀಸ್ಟ್ ಬ್ಯಾಗ್ ಆದರೂ ಇಟ್ಟಿದ್ದೀವಿ. ಹೌದು, ಒಂದು ಹೋದ ವರ್ಷ 100 ರೂಪಾಯಿನಲ್ಲಿ ಸ್ಟೇಡಿಯಂ ಒಳಗಡೆ ಟಿಕೆಟ್ಗೆ ಎಂಟ್ರಿ ಸಿಕ್ತಿತ್ತು. ಆದರೆ ಲಗೇಜ್ಗೆ 100 ರೂಪಾಯಿ ಕೊಟ್ಟಿದ್ವಿ. ಈ ಸಲನೂ ಕೂಡ ಅಷ್ಟೇ. ಮಿನಿಮಮ್ ಸ್ಟಾರ್ಟಿಂಗ್ ಪ್ರೈಸ್ 200 ರೂಪಾಯಿ ಐತೆ ಟಿಕೆಟು. ಆದರೆ ಲಗೇಜ್ಗೆ 100 ರೂಪಾಯಿ ಕೊಡಬೇಕು. ಇನ್ನೇನೋ ಮಾಡೋಕ್ಕಾಗಿಲ್ಲ. ಸೊ ಲಗೇಜ್ ತಗೊಂಡು ಬಂದರೆ ಇಷ್ಟೇ ಗತಿ. ಸೊ ನೀವೇನೋ ಬರ್ಬೇಕಾದ್ರೆ ಲಗೇಜ್ನ ತಗೊಂಡು ಬರಬೇಡಿ ಅಷ್ಟೇ. ಬನ್ನೀಗ ಸ್ಟೇಡಿಯಂ ಒಳಗಡೆ ಹೋಗ್ಬಿಟ್ಟು ತೋರಿಸ್ತೀನಿ. ಗೈಸ್ ಹೊರಗಡೆ 50 ರೂಪಾಯಿ ಕೊಟ್ಬಿಟ್ಟು ತಗೋಬೇಕಿತ್ತು. ಇಲ್ಲಿ ಫ್ರೀಯಾಗಿ ಮಾಡ್ಬಿಟ್ಟಾರ ಫ್ಲ್ಯಾಗ್ಗಳನ್ನ. ಸೊ ಅದಕ್ಕೆ 2 ಫ್ಲ್ಯಾಗ್ ಎತ್ಕೊಂಡು ಬಂದೆ. ಸೊ ಸ್ಟೇಡಿಯಂ ನೋಡ್ತಿರ್ಬೋದು ಸಾಕಾದಾಗ ಅನಿಸ್ತೈತೆ ಅಂತ. ಔಟ್ ಎಕ್ಸ್ಪೀರಿಯನ್ಸ್ ಹೇಗಿದೆ? ಚೆನ್ನಾಗಿದೆ. ಫುಲ್ ಸೆಕೆ ಆಗ್ತಾ ಇದೆ. ಸ್ಟೇಡಿಯಂ ಲೈಟ್ ಎಲ್ಲ ಸೆಕೆ ಆಗುತ್ತೆ. ನಾನು ಡಾರ್ಲಿಂಗು 6 ಹೊಡೆದಾಗ ಇಟ್ಕೋಬೇಕು, ಗೊತ್ತಲ್ಲ ಗೈಸ್. ಫೈನಲಿ ನಾನು ಡಾರ್ಲಿಂಗ್ನ ನೋಡೋಕ್ಕೆ ಚಿನ್ನಸ್ವಾಮಿ ಸ್ಟೇಡಿಯಮ್ಗೆ ಬಂದಾಯಿತು. ಇವಾಗ ನಾನು ಡಾರ್ಲಿಂಗ್ಗೋಸ್ಕರನೇ ವೆಯ್ಟಿಂಗು. ಗೈಸ್ ಇವತ್ತು ಪಕ್ಕ ನಾನು ಡಾರ್ಲಿಂಗು 50 ಮೇಲೆ ಪಕ್ಕ ಹೊಡಿತಾಳೆ. ಯಾವ ಕಾನ್ಫಿಡೆನ್ಸಲ್ಲಿ ಹೇಳ್ತಾ ಇದ್ದೀನಿ ಅಂದರೆ, ಹೌದು, ನಾನು ಹೋದ ವರ್ಷ WP ಬಂದಿದ್ದಾಗ ನಾನು ಡಾರ್ಲಿಂಗ್ ಸ್ಪ್ರೀತಿ 77 ರನ್ ಹೊಡ್ತಿದ್ದು ಡೆಲ್ಲಿ ಮೇಲೆ. ಆಮೇಲೆ ಇಂಡಿಯಾ ಮ್ಯಾಚಿಗೆ ಬಂದಿದ್ದೆ, ಅದ್ರಲ್ಲಿ 100 ಹೊಡೆದಿದ್ರು. ಇವಾಗ ನಾನು ಇವತ್ತು ಕೂಡ ಬಂದಿದ್ದೀನಿ ಪಕ್ಕ 50 ಮೇಲೆ ಹೊಡೆಯಲಿಲ್ಲ ಅಂದಾಗ ಕೇಳಿ ಗೈಸ್. ಈ ವಿಡಿಯೋನೇ ಡಿಲೀಟ್ ಮಾಡ್ಬಿಡ್ತೀನಿ ಚಾಲೆಂಜು. ಆಯಿತು ಗೈಸ್, ಪಕ್ಕ ಆಯಿತು, ಹೇಳ್ದಂಗೆ ಆಯಿತು. ಮೀಸೆಲ್ಲ ಬಳಸ್ಬಿಡ್ತೀನಿ ನಾನು. ಪಕ್ಕ 50 ಮೇಲೆ ಹೊಡಿತಾಳೆ ಚಾಲೆಂಜ್. ಅದು ನನಗೆ ಕಾನ್ಫಿಡೆನ್ಸ್ ಆಯಿತು ಪಕ್ಕ. ನೋಡ್ತಿರೋ ಸಾಕ್ಷಿ ನೋಡಿ. ಇದು ಅಪ್ಲೋಡ್ ಮಾಡೋಷ್ಟರಲ್ಲಿ ಆಲ್ರೆಡಿ ಎಲ್ಲ ಮ್ಯಾಚೇ ಮುಗ್ದಾಗಿರುತ್ತೆ. ನೋಡಿ ಗೈಸ್ ಆಯಿತು. ಪಕ್ಕ ಇದನ್ನು ಕಟ್ ಮಾಡಲ್ಲ, ಅಪ್ಲೋಡ್ ಮಾಡೇ ಮಾಡ್ತೀನಿ. ಹಿಂಗಿರೋ ಮೀಸನ್ನ ವಾಚ್ ಹಾಕ್ಕೊಡ್ತೀನಿ. ಡಾರ್ಲಿಂಗು 50 ಹೊಡೆಯಲಿಲ್ಲ ಅಂದರೆ ಬೇಕಿತ್ತು. ಬಟ್ ಇಲ್ಲಿ ನಾವು ಫ್ರೀಯಾಗಿ ಎತ್ಕೊಂಡ್ಬಂದ್ಬಿಟ್ಟಿದ್ದೀವಿ. ಹೊರಗಡೆ ಹೊರಗಡೆ 50 ರೂಪಾಯಿ ಕೊಟ್ಬಿಟ್ಟು ತಗೊಂಡಿರೋರ್ಗೆ ಎಷ್ಟು ಉರಿತಿ ಇರ್ತದೆ ಅಂದರೆ, ಇಲ್ಲಿ ಆರಾಮಾಗೆ ಫ್ರೀಯಾಗಿ ಚೇರ್ಗೆ ಒಂದೊಂದು ಮಡಗಿರೋ ಫ್ಲ್ಯಾಗ್ನ. ಆದರೆ ಹೊರಗಡೆ ಅದನ್ನ ಬಿಸ್ನೆಸ್ಸೇ ಮಾಡ್ಕೊಬಿಟ್ಟಿದ್ರು. ನಮಗೊಂದು ಐಡಿಯಾ ಬಂದೈತೆ, ಇಲ್ಲಿರೋದು ಎಲ್ಲರೂ ಕೂಡ ತಗೊಂಡು ಹೋಗ್ಬಿಟ್ಟು ಸಾಕು 30 ರೂಪಾಯಿನ ಮಾರ್ಕೊಂಡ್ಬಿಡೋದ. ನೆಕ್ಸ್ಟ್ ಮ್ಯಾಚಿಗೆ ಓಕೆ ಎಲ್ಲ ಹಾಕೊಂಡ್ಬಿಡ್ಬೋದು. ಹಾಂ ಸರಿ ಆಯಿತು. ಒಳ್ಳೆ ಬಿಸ್ನೆಸ್ಗೆ ಆಯಿತು. ನೀವೇನಾದ್ರು ಬರೋದೇನ ಬಂದಿದ್ದೀವಿ. ಸಬ್ಸ್ಕ್ರೈಬ್ ಮಾಡಿ ಮನೆಗೆ. ನಾನು ಡಾರ್ಲಿಂಗ್ ಬರೋ ಗಂಟೆ ವೆಯ್ಟ್ ಮಾಡೋಣ. ಜೈ RCB ಗೈಸ್. ಇವಾಗ ಟಾಸ್ ಆಗ್ತಿದ್ದಾರೆ, ಯಾವುದೋ ಸೌಂಡ್ ಏನು ಕೇಳಿಸ್ತಾನೆ ಇಲ್ಲ. ಫ್ಯಾನ್ಸ್ ಕ್ರೌಡಲ್ಲಿ ಟಾಸ್ ಯಾರು ವಿನ್ ಆಗ್ಬೋದು ಫಸ್ಟೇ ಕಮೆಂಟ್ ಹಾಕ್ಬಿಡಿ.
ಟಾಸು ಬೌಲ್ ಫಸ್ಟ್ ತಗೊಂಡಿದ್ದಾರೆ. ಸೊ ನಮ್ಮ ಆರ್ ಸಿ ಬಿ ಅವರು ಫಸ್ಟು ಬ್ಯಾಟಿಂಗ್ ಮಾಡ್ತಾರೆ. ಸೊ ಆರ್ ಸಿ ಬಿ ಅವರು ಒಳ್ಳೆ ಟಾರ್ಗೆಟ್ನ ಸೆಟ್ ಮಾಡಬೇಕು, ಇಲ್ಲಾಂದ್ರೆ ಆಗಲ್ಲ. ಗೈಸ್ ನಮ್ಮ ಡಾರ್ಲಿಂಗ್ ಬಂದು ನಮ್ದ ಬೇಸ್ ಬ್ಯಾಟಿಂಗು, ನನ್ನ ಡಾರ್ಲಿಂಗ್ ಬ್ಯಾಟಿಂಗ್ ಬಂತು. ಗೈಸ್ ನಾವು ಬಂದಿರೋ ಅದೃಷ್ಟನೇ ಸರಿ, ನಾವು ಬಂದ ತಕ್ಷಣ 2 ವಿಕೆಟ್ ಆಗೋಯ್ತು. ಅದರಲ್ಲೂ ನಮ್ಮ ಬೇರೆ ಬೇರೆ ಡಕ್ಔಟು ಸಿಕ್ಕಾಪಟ್ಟೆ ಬೇಜಾರಾಯ್ತೈತೆ. ನಮ್ಮ ಬೇರೆ ಔಟ್ ಆಗಿರೋದು ಇದೇನು ಮಾಡೋಕ್ಕಾಗಲ್ಲ. ನೋಡೋಣ ಲಾಸ್ಟ್ ಹೋಗು ರಿಚಾ ಘೋಷ್ ಮತ್ತು ನನ್ನ ಡಾರ್ಲಿಂಗ್ ಮೇಲೆ. ನಾನು ಡಾರ್ಲಿಂಗಿಂದ ಔಟ್ ಆಗಿಲ್ಲ. ಪಕ್ಕ ನಾನು ಡಾರ್ಲಿಂಗ್ ಫಾರ್ಮಿಗೆ ಬರಲೇಬೇಕು. ಪಕ್ಕ ನಾನು ಡಾರ್ಲಿಂಗ್ ಫಾರ್ಮಿಗೆ ಬಂದೇ ಬರ್ತಾಳೆ, ನೋಡ್ಕೊಳ್ಳಿ. ಫಸ್ಟ್ 2 ವಿಕೆಟ್ ಬಿಟ್ಟಿರೋದ್ರಿಂದ ಈ ಥರ ಡಾರ್ಲಿಂಗು ಪಕ್ಕ ಫಾರ್ಮಿಗೆ ಬರ್ತಾಳೆ. ನನ್ನ ಡಾರ್ಲಿಂಗ್ 100 ರಿಚಾ ಘೋಷ್ 60. ಇಲ್ಲ ನನ್ನ ಡಾರ್ಲಿಂಗ್ 100, ರಿಚಾ ಘೋಷ್ 60, 160 ಆಯಿತು. ಮಿಕ್ಕರ್ ಒಂದು 180 ಆಯ್ತದೆ ಟಾರ್ಗೆಟು. ಓಕೆ ಪಕ್ಕ ಫಿಕ್ಸ್ 180 ಟಾರ್ಗೆಟು. ಅವ್ರನ್ನ 160ಗೆ ಕಟ್ಟಾಕ್ತೀವಿ. ಸೊ ಪಕ್ಕ ಇದೆ ಆಗೋದು ಮ್ಯಾಚ್ ಸಮ್ಮರಿ. ನಾನು ಈಗಲೇ ಹೇಳ್ಬಿಟ್ಟೆ ಕೇಳ್ಕೊಂಬಿಡಿ. ಸ್ಟೇಡಿಯಮಿಗೆ ಬಂದರೆ ನಾವು ಮ್ಯಾಚ್ ಗೆಲ್ತೀವಿ ಅಂತ. ಗೈಸ್ ನಾನು 2 ಸಲ ನಾನು ಈ ಸ್ಟೇಡಿಯಮಿಗೆ ಬಂದಿದ್ದೀನಿ. ಒಂದು ಸಲ ನಾವು ಮ್ಯಾಚನ್ನು ಸೋತ್ಕೊಂಡು ಹೋಗಿದ್ದೀವಿ, ಇನ್ನೊಂದು ಸಲ ಗೆದ್ಕೊಂಡು ಹೋಗಿದ್ದೀವಿ. ಆದರೆ ಈ ಸಲ ಏನಾಗುತ್ತೆ ಅಂತ ಗೊತ್ತಿಲ್ಲ. ಸೊ 16ಕ್ಕೆ ಆಲ್ರೆಡಿ 2 ವಿಕೆಟ್ ಆಗಿಬಿಟ್ಟೈತೆ. ಐ ಹೋಪ್ ನಮ್ಮ ಆರ್ ಸಿ ಬಿ ಮೇಲೆ ನಂಬಿಕೆ ಇದೆ ಗೈಸ್. 3ನೇ ವಿಕೆಟು ಗೈಸ್, 3ನೇ ವಿಕೆಟು ಕೂಡ ಬಿದ್ದಾಯಿತು. ಅದರಲ್ಲೂ ನನ್ನ ಡಾರ್ಲಿಂಗ್ಗೆ ಸಿಕ್ಕಾಪಟ್ಟೆ ಬೇಜಾರಾಯ್ತೈತೆ. ಅದು 10 ರನ್ ಹೊಡೆದಿದ್ದು ಅಷ್ಟೇ. ಸೊ ವಿಕೆಟ್ ಬಿದ್ದಾಯಿತು ಗೈಸ್. ಮೀಸೆ ಹೋಗೋದಿರಲಿ ಹೆಂಗಾದಿರಲಿ ಸಿಕ್ಕಾಪಟ್ಟೆ ಬೇಜಾರಾಯ್ತೈತೆ. ನನಗೆ ಮಾತ್ರ ಮ್ಯಾಚ್ ನೋಡೋಕ್ಕೆ ಇಂಟ್ರೆಸ್ಟ್ ಬರ್ತಿಲ್ಲ. ನಾನು ನನ್ನ ಡಾರ್ಲಿಂಗೋಸ್ಕರ ಅಷ್ಟೇ ಬಂದಿದ್ದು ಮ್ಯಾಚ್ ನೋಡೋಕ್ಕೆ. ನನ್ನ ಡಾರ್ಲಿಂಗ್ಗೆ ಔಟ್ ಆಗ್ಬಿಟ್ಟು ಒಂದು ಸಿಕ್ಕಾಪಟ್ಟೆ ಬೇಜಾರೈತೈತೆ ಗೈಸ್. ಇವ್ರು ನೋಡ್ರಿ ಹಿಂಗೆ ಆಡ್ತವ್ರೆ, ನಾವು ನೋಡ್ರಿ 500 ರೂಪಾಯಿ 1000 ಖರ್ಚು ಮಾಡ್ಕೊಂಡು ಟಿಕೆಟ್ ತಗೊಂಡು ಇಲ್ಲೇ ಹೋಗಿ ಕೂತೀವಿ. ಅದರಲ್ಲೂ ಬೇರೆ 500 ರೂಪಾಯಿ ಹಾಳಾಯಿತು. 1,500 ಖರ್ಚು ಮಾಡ್ಕೊಂಡು ಬಂದು ಇಲ್ಲಿ ಕೂತೀವಿ. ಅಯ್ಯೋ ಚೆನ್ನಾಗಿ ಆಡ್ತಿದ್ರು. ಒಂದು ಒಳ್ಳೆ ಪಾರ್ಟ್ನರ್ಶಿಪ್ ಬಂದಿತ್ತು. ರನ್ ಔಟ್ ಆದರೆ ಇಷ್ಟೇ ಕ್ರೈಮ್ ಗೈಸ್. ಡೈರೆಕ್ಟ್ ಇಟ್ಟೆ ಹೊಡೆದು ನನಗೆ ತಲೆಗೆ ಹೋಯ್ತದೆ ಮಾತ್ರ. ನನಗೆ ಹೆಂಗೆ ಆಡೋದೆ ಹೌದು ಗೈಸ್. ನಾನು ಅಷ್ಟೊಂದು ದಿನ ಸೆಲೆಬ್ರೇಟ್ ಮಾಡಿದಾಗ ಇದ್ದವ್ರು ಇಷ್ಟು ರನ್ ನೋಡಿರ್ತಾರೆ ಅಂತ ಹೇಳಿರ್ತೀನಿ. ಅವಾಗ ಔಟ್ ಆಯ್ತಿರ್ತಾರೆ. 49ಗೆ ಔಟ್ ಆಯ್ತಾರೆ ಅಂತ ಅವಾಗ ಒಂದು ಒಳ್ಳೆ ಪಾರ್ಟ್ನರ್ಶಿಪ್ ಬಂತು. ಇವಾಗ ನೋಡಿದ್ರೆ ಹಿಂಗೆ ಸೆಲೆಬ್ರೇಟ್ ಮಾಡಿದ್ರೆ 6 ಹೊಡೋರು ಅಂತ. ಇವಾಗ ನೋಡಿದ್ರೆ ನೆಕ್ಸ್ಟ್ ಬಾಲೆ ಓಕೆ ಪಾಸಿಟಿವ್ ಆಗಿ ಏನೇ ಕೇಳ್ಕೊಂಡ್ರೆ ಅದು ಫುಲ್ ನೆಗೆಟಿವ್ ಆಯ್ತಾ ಇದೆ. ಅದಕ್ಕೆ ನೆಗೆಟಿವ್ ಆಗಿ ಕೇಳ್ಕೊ ಅಂತ ಹೇಳ್ತಾ ಇದ್ದೀನಿ.
ಏನು ನಾನೇ ಇಲ್ಲಿ ನೆಗೆಟಿವಾ ಅಥವಾ ನಾನು ಹಾಕ್ತಿರೋದು ಹೆಂಗೆ? ಅದು ಏನು ಅನ್ಕೋತೀನಿ ಅದು ಏನು ಆಯ್ತಿಲ್ಲ ಗೈಸ್. ಗೈಸ್ ನಮ್ಮ ರಿಚಾಗೋಸ್ ಬಂದು ಲಾಸ್ಟ್ ಒಪ್ಪು ಪಕ್ಕ ರಿಚಾಗೋಸ್ ಮೇಲೆ ನನಗೆ ನಂಬಿಕೆ ಐತೆ ಗೈಸ್ ಪಕ್ಕ. ಈ ಸಲ ಇವತ್ತು ಮ್ಯಾನ್ ಆಫ್ ದ ಮ್ಯಾಚ್ ರಿಚಾಗೋಸ್ಗೆ. ಸ್ಮೃತಿ ಬದಲು ಇವಾಗ ರಿಚಾಗೋಸ್ ಸೆಂಚುರಿ ಹೊಡಿತಾನೆ. ಅವ್ರಿಗಿಂತ ಇವತ್ತು 73ಕ್ಕೆ 4. ಅನ್ಫಾರ್ಚುನೇಟ್ ರನ್ಔಟು ಇದಾಗಿದ್ದು, ಬಟ್ ಏನು ಮಾಡೋಕ್ಕಾಗಲ್ಲ. ಸ್ಟಿಲ್ ಹೋಪ್ ಗೈಸ್, ಬಿಲೀವ್ ಇನ್ RCB. ಪಕ್ಕ ಇವತ್ತು RCBನೇ ಗೆಲ್ಲೋದು. ಈ ಸಲ ಕಪ್ ನಮ್ಮದೇ. ಬರೋ ನಾನು ಯಾರು ಹೇಳಿದ್ರು ಕೂಡ ಯಾರು ಆಡ್ತೇನ ಅನ್ನೋದು ಹೇಳ್ತಾರೆ. ಯಾರು 99ಗೆ ರಿಚಾಗೋಸು ಅವಳು ಔಟ್ ಆಯ್ತು. ಇವಾಗ ನಮ್ಮ ಪೂರ್ತಿ ಭುಜಮದ ಕಳೆದೋಗಿದೆ. ಟಾರ್ಗೆಟ್ ಎಷ್ಟು ಹೊಡಿತಾರೆ ಅಂತ ಗೊತ್ತಿಲ್ಲ. ಕ್ಲೀನ್ ಬಾಲ್ಡ್ ರಿಚಾಗೋಸ್. ಅರ್ಜಿ ಗಂಟಲು ನೋವು ಬಂತು. ಒಂದು 6-4 ಬರಲಿಲ್ಲ, ಬರೀ ವಿಕೆಟೇ ಆಯ್ತಾ ಇದೆ. ಮಾಹಿತಿ ಬರ್ತಾ ಇಲ್ಲ ಆಚೆಗೆ. ಹೊಟ್ಟೆ ಅಂತೂ ಹಚ್ಚಿತಾ ಇದೆ. ನಮ್ಮ ಅಣ್ಣ ಊಟ ಕೊಡಿಸ್ತಿಲ್ಲ. ಮನೆಗೆ ಹೋಗ್ಬಿಟ್ಟು ಮರಿಕಂದಿರಾಗಲ್ಲ. ಅಷ್ಟೆಲ್ಲ ಓಡಾಡಿ ಕಾಲು ನೋವು, ಟ್ರೈನಲ್ಲಿ ಕೂತಿದ್ದು ಬಂದು ಸೊಂಟ ನೋವು. ಎಲ್ಲಕ್ಕೆ ಬಂದರೆ ನಮ್ಮ ಆಡ್ಗೂ ನೋವು ಕೊಡ್ತವ್ರೆ ಗುರು. ಗೈಸ್ ಆಲ್ರೆಡಿ ಊರಿಂದ ಫೋನ್ ಮಾಡ್ಬಿಟ್ಟು ಹೋಗಿತ್ತವ್ರೆ. ನೀನು ಹೋದಾಗೆಲ್ಲ ಬರೀ ಹಿಂಗೆ ಐತದೆ ಅಂದ್ಕೊಂಡು 100 ರನ್ ಆಯ್ತಾ? 100 ಟೋಟಲ್ ಟೀಮ್ ಸ್ಕೋರ್ 100 ಆಗಿರೋದು. 100 ಹೊಡೆದಿದ್ದಾರೆ. ನಾನಿವತ್ತು ಬರೀ ಸ್ಮೃತಿ ಬಂಧನ ಮಾತ್ರ 100 ಹೊಡಿತಾರೆ ಅಂತ ಅಂದ್ಕೊಂಡೆ. ಈಗ ಟೀಮ್ ಸ್ಕೋರೇ 100 ಆಗಿದೆ. ಈಗ ಟೀಮ್ ಸ್ಕೋರ್ 100 ಆಗಿದೆ. ಟಾರ್ಗೆಟ್ ಎಷ್ಟು ಬರ್ಬೋದು ನಿಮ್ಮ ಪ್ರಕಾರ? ಇನ್ನು 4 ಓವರ್ ಇದೆ. ನನ್ನ ಪ್ರಕಾರ 140 ಬಂದರೆ ಚೆನ್ನಾಗಿರುತ್ತೆ. ಅಟ್ಲೀಸ್ಟ್ ಒಂದು ಫೈಟಿಂಗ್ ಸ್ಕೋರ್ ಆದರೂ ಇರುತ್ತೆ. ಸೊ ನೋಡೋಣ, 140 ಬರಬೇಕು ಗೈಸ್. ಇವ್ನು ಹೇಳ್ತವನೆ ಅಂದರೆ ಪಕ್ಕ 140 ಬರಲ್ಲ. 140 ಬರಬೇಕು. ಸೊ ನನಗೋಪು 140ನೇ. ಆದರೆ ನಾನು ಹೇಳಿದ್ದೆಲ್ಲ ಉಲ್ಟಾಯ್ತೈತೆ ಇಲ್ಲಿ. ಸೊ ಹಾಗಿದ್ರೆ ನಾನು 180 ಹೇಳ್ತೀನಿ ಗೈಸ್. ಅಟ್ಲೀಸ್ಟ್ 140 ಬರಲಿ. ಜಾಸ್ತಿ ಹೇಳ್ದಂತ ಡೌನ್ ಫಾಲ್ ಆಗಲ್ಲ, ಇನ್ನೂ ಜಾಸ್ತಿ ಡೌನ್ ಫಾಲ್ ಆಗುತ್ತೆ. ಅಂದರೆ ನಾನು ಹೇಳ್ದಷ್ಟು ಬರ್ತೀನ, ಅದಕ್ಕೋಸ್ಕರ 180 ಹೇಳ್ತಾ ಇದ್ದೀನಿ. ಅಟ್ಲೀಸ್ಟ್ 140 ಬರಲಿ ಅಂತ. ಬೆಳಗ್ಗೆಯಿಂದ ಅಷ್ಟೊಂದೆಲ್ಲ ಎಕ್ಸೈಟಿಂಗ್ ಆಗಿ ಫುಲ್ಲು ರೆಡಿಯಾಗಿ ಮ್ಯಾಚ್ ನೋಡೋಕ್ಕೆ ಅಂತ ಬಂದರೆ ಇವ್ರು ಹಿಂಗೆ ಆಡೋದು ಹೊಸಿ. ನಮ್ಮ ಭಾವನೆಗಳಿಗೆ ಬೆಲೆ ಇಲ್ಲ. RCB ಜೆರ್ಸಿ ಹುಡಿಕೊಂಡು ಪಡಿಕೊಂಡು ಸೊ ನಮ್ಮ ಮನೇಲೆಲ್ಲ ಉಗಿಸ್ಕೊಂಡು ಬಂದೀನಿ. ನೋಡ್ರಿ ಹಿಂಗೆ ಆಡ್ತವ್ರೆ. ನೋಡ್ರ ಇನ್ನೂ ಮ್ಯಾಚ್ ಮುಗ್ದಿಲ್ಲ. ಸ್ಟಿಲ್ 19 ಓವರ್ ಆಗೈತೆ. 116 ಇವಾಗಿರೋದು. ಟಾರ್ಗೆಟ್ ಎಷ್ಟು? 130 ಮಾಡ್ಬೋದು ಅಂತ ಅನ್ಕೊಂಡಿದ್ದೀನಿ. 130 ಈ ಟಾರ್ಗೆಟು. 130 ಪ್ಲಸ್. ನನ್ನ ಟಾರ್ಗೆಟು 125. 120. 4 ಬಾಲ್ ಐತೆ. 130 ಪ್ಲಸ್ಸು. ನೆಕ್ಸ್ಟ್ ಬಾಲ್ ಏನಾಗ್ಬೋದು? 6 or 4? ಹೇಳು 6 or 4? ನಾನೇನು ಹೇಳಲ್ಲ. ನಾನು ಏನಾರು ಹೇಳಿದ್ರೆ ಅದು ಬಿಟ್ಟಾಯ್ತದೆ. 6 ನಾನು ಹೇಳ್ದ ಪಡಿಲಿಲ್ಲ ಅವಳು. ಹೇಳ್ಕೊಟ್ಟಿದ್ದೆ ನಾನು, ಹೊಡಿಬೇಕಾಯ್ತು. ಕೋಚಿಂಗ್ ಹೋಗ್ಬೋದು ಇಷ್ಟು. ವಾಯ್ಸ್ ಟೀಮ್ ಹೋಯ್ತೀನಿ ಯಾವಾಗಲೇ ಕಪ್ಪಿರೋದು ಅವರು. ನಾನು ಹೋಗಿ ಹೆಂಗೆ ಬ್ಯಾಟಿಂಗ್ ಆಡಬೇಕು, ಬೌಲಿಂಗ್ ಹೆಂಗೆ ಮಾಡಬೇಕು ಅಂತ ನಾನು ಹೇಳ್ಕೊಟ್ಟು ಅಂದ್ಮೇಲೆ ಕಪ್ಪಿರೋದು. ಬ್ಯಾಟ್ ಇಟ್ಕೊಳಕ್ಕೆ ಬರ್ತದ ನಿಮಗೆ? ನಾವು ಆವಾಗಲೇ 125 ಹೊಡಿತಾರ ಗೈಸ್. ಈ ಟೈಮ್ನಲ್ಲಿ ನಾವು ನಮ್ಮ ಟಗ್ರಪುಟ್ಟಿ ಶ್ರೇಯಾಂಕನ ಮಿಸ್ ಮಾಡ್ಕೊತಾ ಇದ್ದೀವಿ. ಎಸ್ ವೆರಿ ಮಚ್. ಇವಾಗ ಬಂದಿರೋ ಅಟ್ಲೀಸ್ಟ್ ಹಿಂದಿಗೆ ಬಂದಿಗಾರ ಕೊಡಿಕ ಪಾಟಿಕ ಒಂದು 10 ರನ್ ಹೊಡ್ಕೊಡ್ತಾ ಇದ್ರು. ಆಮೇಲೆ ಅವಳು ಬೌಲಿಂಗು ಚೆನ್ನಾಗಿ ಆಡ್ತಿದ್ರು. ಇಷ್ಟು ಕಡಿಮೆ ಟಾರ್ಗೆಟ್ ಬೀಜವಾಗ ಕೊಡ್ತಿರ್ಲಿಲ್ಲ ಅಂತ ಹೋಗಿತ್ತು. ಈಗಲೇನು ಬಿಟ್ಟಿಲ್ಲ. ಈಗಲೂ ವಿನ್ ಆಯ್ತೀವಿ. ಪಕ್ಕ 125 ನಾನು ಟಾರ್ಗೆಟ್ ಹೇಳಿದೆ. ಇನ್ನೂ ಒಂದು ಬಾಲ್ ಐತೆ.
ನನ್ನ ಪ್ರಿಡಿಕ್ಷನು ಪಕ್ಕ ಅನ್ಕಡೆ 123 ಅಲ್ಲ ಅದಕ್ಕೆ ಕೊಡ್ಬಿಡು 129 ಆಗಲ್ಲ ಹೊಡೆಯಲ್ಲ. ಗೈಸ್ ನಂದು ಪಕ್ಕ ಪ್ರಿಡಿಕ್ಷನ್ನು 125 ಹೇಳಿದೆ. ಕರೆಕ್ಟಾಗಿ ಮ್ಯಾಚ್ ಸ್ಕೋರು 125 ಆಗೈತೆ. ಸೊ ನಾನು ಅನ್ಕೊಂಡಾಗೆ ಇವ್ರು ಆಡ್ತಿದ್ದಾಗಲೇ ಹೇಳ್ದೆ ನಾನು 125 ಹೊಡಿತಾರೆ ಅಂತ. ಸೊ ಅಷ್ಟೇ ಹೊಡೆದಿದ್ದಾರೆ. ಸೊ ಬನ್ನಿ ಟಾರ್ಗೆಟ್ನ ಡಿಫೆಂಡಬಲ್ ಮಾಡ್ಕೊತಾರ. ಸೊ ಸೆಕೆಂಡ್ ಇನ್ನಿಂಗ್ಸಲ್ಲಿ ನೋಡೋಣ ಬನ್ನಿ ಗೈಸ್. ಚಿಕನ್ ರೋಲ್ ತಿನ್ಕೊಂಡು ಈಗ ಸೆಕೆಂಡ್ ರೋಲ್ ಸ್ಟಾರ್ಟ್ ಆಯಿತು. ಸೊ ಈ ಸ್ಕೋರ್ನ ನಾವು ಡಿಫೆಂಡ್ ಮಾಡ್ತೀವಿ ಅಂತ ಗೊತ್ತಿಲ್ಲ, ಬಟ್ ಆದಷ್ಟು ನಾವು ಡಿಫೆಂಡ್ ಮಾಡ್ಬಿಟ್ಟು ಗೆಲ್ಲಬೇಕಿದ್ದನ್ನು. ಸೊ ಮ್ಯಾಚ್ ಏನಾಗುತ್ತೆ ಅಂತ ಗೊತ್ತಿಲ್ಲ. ಸದ್ಯಕ್ಕೆ ಈಗ ಚಿಕನ್ ರೋಲ್ ತಿನ್ನೋ ಟೈಮು. ಸೊ ಇವಾಗ ತಿನ್ಕೊಂಡು ಮ್ಯಾಚ್ ನೋಡ್ತಾ ಇದ್ವಿ. ಬರೀ ಗೈಸ್ ಅಂತಿತ್ತು ಸೆಕೆಂಡ್ ಇನ್ನಿಂಗ್ಸ್ ಸ್ಟಾರ್ಟ್ ಆಯಿತು. ಒಂದು ವಿಕೆಟ್ ಕೂಡ ಬಿದ್ದಿದೆ. ಸೊ ನೋಡೋದ ಸ್ಟಿಲ್ ಹೋಪ್ ಇದೆ RCB ಗೆಲ್ತಾರೆ ಅಂತ. ಸೊ ನಮ್ಮ ಸುರ್ಮಿತಿ ಹತ್ರಕ್ಕಾರು ಬಂದರೆ ಅವಳಾರು ನೋಡ್ಕೊಂಡಾರು ಹೋಗ್ತೀವಿ. ಸೊ ವೆಯ್ಟ್ ಮಾಡ್ತಾಯಿದ್ದೀನಿ ನನ್ನ ಡಾರ್ಲಿಂಗ್ ಎಷ್ಟೊತ್ತಿಗೆ ಹತ್ರಕ್ಕೆ ಬರ್ತಾರೆ ಅಂತ. ಅಟ್ಲೀಸ್ಟ್ ಪೆರಿ ಅಥವಾ ಸ್ಮೃತಿ ಇಬ್ಬರಲ್ಲೊಬ್ಬರು ಬರಬೇಕು. ನಾನು ಶ್ರೇಯಾಂಕ ಪಾಟೀಲ್ನ ಮಿಸ್ ಮಾಡ್ಕೊತಾ ಇದ್ದೀನಿ ರಿಯಲಿ. ನಗರಪುಟ್ಟಿ ಈ ವಿಡಿಯೋ ನೋಡೋದು ಕಮೆಂಟ್ ಹಾಕೋ. ಗೈಸ್ ಯಾಕೋ ನಮ್ಮ RCB ಅವ್ರಿಗೆ ಚಿನ್ನಸ್ವಾಮಿ ಸ್ಟೇಡಿಯಮ್ ಆಗಲ್ಲ ಅಂತ ಕಾಣ್ತೈತೆ. ಸೊ ಅದಕ್ಕೆ 3 ಮ್ಯಾಚಸ್ ಓದ್ಕೊಬಿಟ್ಟವ್ರೆ ಚಿನ್ನಸ್ವಾಮಿ ಸ್ಟೇಡಿಯಮಲ್ಲಿ. ಸೊ ಈ ಮ್ಯಾಚು ಕೂಡ ಹೊಗೆನೆ. ಸೊ ಎಲ್ಲರೂ ಕೂಡ ಇದ್ದವ್ರೆ. ಸೊ ಅಷ್ಟಿಲ್ಲ, ಇನ್ನೂ 25 ರನ್ ಬೇಕು. 14 8 ಬಾಲ್ಗೆ 100 ರನ್ ಮಾಡ್ಬಿಟ್ಟವ್ರೆ. ಸೊ ಈ ಮ್ಯಾಚು ಕೂಡ ನನ್ನ ಪ್ರಕಾರ ಹೊಗೆನೆ. ಸೊ ಫುಲ್ಲು ಡಿಸಪಾಯಿಂಟೆಡ್ ಗೈಸ್. 1000 ಕೊಟ್ಬಿಟ್ಟು ಟಿಕೆಟ್ ತಗೊಂಡು ಬಂದು ಕೂತಿದ್ದೀವಿ, ಅದು ಕೂಡ ಫುಲ್ಲು ಡಿಸಪಾಯಿಂಟೆಡ್. ಸೊ ಏನು ಮಾಡೋದು, ಹೆಂಗೆ ಅವ್ರನ್ನ ಮ್ಯಾಚ್ ಮುಗಿಸ್ಕೊಂಡು ಮನೆಗೆ ಹೋಗ್ತಿದ್ದೀವಿ. ಅದು ಕೂಡ ಬೇಜಾರಿನಿಂದ ಒಂದು ಸಣ್ಣ ಹೋಗು ಇಟ್ಕೊಂಡು ನೋಡ್ತಾವೆ ಮ್ಯಾಚ್ನ. ಅದು RCB ಅಭಿಮಾನಿಗಳಿಗೆ ಇದೆಲ್ಲ ಅಂಟೋದು ಇಲ್ಲ. ಈ ಸಲ ಕಪ್ ನಮ್ಮದೇ. ಗೆದ್ದಾಗ ಮಾತ್ರ ನಮ್ಮ ಟೀಮು, ಸೋತಾಗ ಮಾತ್ರ ನಮ್ಮ ಟೀಮ್ ಅನ್ನೋದು ನಿಜವಾದ RCB ಫ್ಯಾನ್ ಅಲ್ಲ. ಸೊ ಗೆಲ್ಲಿ ಸೋಲಿ RCB ಫಾರ್ ಎವರ್ ಅನ್ನೋದೇ ನಿಜವಾದ RCB ಫ್ಯಾನ್. ಈಗಲೂ ಕೂಡ RCB ಕಪ್ಪು. ಈಗ ಹೇಳೋದು ಅಷ್ಟೇ, ನೆಕ್ಸ್ಟ್ ಸಲ ಹೇಳೋದು ಅಷ್ಟೇ. ಸೊ ಈ ಸಲ ಕಪ್ ನಮ್ಮದೇ. ಸೊ ಇದೇ ರೀತಿ RCBಗೂ ಸಪೋರ್ಟ್ ಮಾಡ್ತಾಯಿರಿ, ನಮಗೂ ಸಪೋರ್ಟ್ ಮಾಡ್ತಾಯಿರಿ ಅಂತ ಹೇಳ್ತಾ ಇವತ್ತಿನ ವೀಡಿಯೋನ ಮುಗಿಸ್ತಾ ಇದ್ದೀನಿ ಗೈಸ್. ಓಕೆ ಗೈಸ್, ಬೈ. ಗೈಸ್ ಇವರೇ ನೋಡಿದ್ರೆ 6 ಮ್ಯಾಚ್ 6 ಈಗ ಹೊಡಿತಾ ಬಿದ್ದವ್ರೆ. ಸೊ ಮ್ಯಾಚ್ ಅಂತೂ ಹೋಗೆ. ಸೊ ಆದರೂ ಕೂಡ ಈ ಸಲ ಕಪ್ ನಮ್ಮದೇ. ಸೊ ಗೆದ್ದಾಗ ಮಾತ್ರ RCB ಫ್ಯಾನ್ ಅಲ್ಲ ನಾವು, ಸೋತಾಗಲೂ ಕೂಡ RCB ಫ್ಯಾನೇ. ಸೊ ಈ ಸಲ ಕಪ್ ನಮ್ಮದೇ. ಫುಲ್ಲು ಡಿಸಪಾಯಿಂಟೆಡ್ ಆಗಿ ಈಗ ಹೋಗ್ತಾ ಇದ್ದೀವಿ. ಊಟ ಬಿಟ್ಕೊಂಡು ದುಡ್ಡು ವೇಸ್ಟ್ ಮಾಡ್ಕೊಂಡು ಸೊ ಮೈಸೂರಿಂದ ಇಲ್ಲಿ ಗಂಟೆ ಬಂದಿದ್ವಿ. ಸೊ ಆದರೂ ಕೂಡ ಡಿಸಪಾಯಿಂಟೆಡ್ ಆಯಿತು. ಈ ನನ್ನ ಮಕ್ಕಳು ಬೇರೆ ಟಮಟೆ ಹೊಡ್ಕೊಂಡು ನಮಗೆ ಉರಿಸ್ತವ್ರೆ. ಸೊ ಆದರೂ ಪರವಾಗಿಲ್ಲ. ಸೊ ಸ್ಟಿಲ್ ನಾವು RCBನ ಲವ್ ಮಾಡ್ತೀವಿ, ಕೊನೆವರೆಗೂ ನಾವು RCBನ ಲವ್ ಮಾಡ್ತಾನೆ ಇರ್ತೀವಿ. ಸೊ ನೀವು ನಮಗೆ ಇದೇ ರೀತಿ ಸಪೋರ್ಟ್ ಮಾಡ್ತಾರೆ ಅಂತ ಹೇಳ್ತಾ ಸೊ ಈ ವಿಡಿಯೋನ ಮುಗಿಸ್ತಾ